ನಮಸ್ತೆ. ಇವತ್ತು ರೊಟ್ಟಿಗೆ ನೆಂಚ್ಕೊಂಡು ತಿನ್ನುವಂಥದ್ದು ಇದು ನಮ್ಮಮ್ಮನ ಸ್ಪೆಷಲ್. ಅವರು ಸ್ವಂತವಾಗಿ ಇದನ್ನು ಮಾಡ್ತಾಯಿದ್ರು. ಇದು ಆ್ಯಕ್ಚುಲಿ ಹಸಿರದ್ದು ಬದನೆಕಾಯಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣದ ಬದನೆಕಾಯಿ ಇರಬೇಕು. ಹಸಿರು ಕಲರ್ದಾದ್ರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಹಸಿರು ಕಲರ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ನೀಲಿ ಕಲರ್ ತೊಗೊಂಡಿದ್ದೀನಿ. ಇದು ಈ ಥರ ಕಟ್ ಮಾಡ್ಕೊಳ್ಬೇಕು. ಒಳಗೆಲ್ಲ ಫುಲ್ಲು ನೋಡ್ಕೊಳ್ಬೇಕು, ಹೀಗೆ ಕ್ಲೀನಾಗಿದೆಯಾ ಏನು ಅಂತ ಅಂದ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಒಂದು ಫ್ಲವರ್ ಥರ, ಆಯಿತಾ. ಆಮೇಲೆ ಇದಕ್ಕೆ ಮತ್ತು ಆಲೂಗೆಡ್ಡೆನ ತೆಳ್ಳಗೆ ಈ ಥರ ಕಟ್ ಮಾಡಿಟ್ಕೊಳ್ಬೇಕು. ಇದೆರಡು ತರಕಾರಿ. ಆಮೇಲೆ ನೆಕ್ಸ್ಟು ಇದು ಈರುಳ್ಳಿ. ಇದರಲ್ಲೇ ರುಚಿ ಸಿಗೋದು. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟು ಬೇಕಿದ್ದಕ್ಕೆ. ಇದಿಷ್ಟು ಹೆಚ್ಕೊಂಡಿರೋದು. ಈಗ ತಿರುವ್ಕೊಳ್ಳೋಕ್ಕೆ ಮಸಾಲೆ, ರುಬ್ಬೋ ಮಸಾಲೆ. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಮೆಂತೆ, ಜೀರಿಗೆ, ಕಡಲೆಬೇಳೆ ಮತ್ತು ಅಕ್ಕಿ, ಆಮೇಲೆ ಕರಿಬೇವಿನ ಸೊಪ್ಪು. ಇದು ಹುಣಸೆ ಹಣ್ಣು ತಿರುವ್ಕೊಳ್ಳುವಾಗ ಹಾಕ್ಕೊಳ್ಳೋ ಅಂಥದ್ದು. ಆಮೇಲೆ ಕಡಲೆ ಬೀಜ. ಇಷ್ಟನ್ನು ಹುರ್ಕೊಳ್ಬೇಕು. ಇದಿಷ್ಟು ಹುರ್ಕೊಳ್ಳೋದು. ಇದಿಷ್ಟು ಹುರ್ಕೊಳ್ಳೋ ಅಂಥದ್ದು. ಇದು ತೆಂಗಿನಕಾಯಿ, ಮಸಾಲೆಗೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ. ಈಗ ಇದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿರೋದು. ಇದಿಷ್ಟು ನಾನು ಏನೇನು ಮಸಾಲೆ ತೋರಿಸಿದೆ ಅದಷ್ಟು ಹುರಿದಿರೋ ಅಂಥದ್ದು. ಇದು ಮತ್ತು ತೆಂಗಿನಕಾಯಿ ಈಗ ತಿರುವ್ಕೊಳ್ಳೋದು. ಇದು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಮತ್ತಿಷ್ಟು ಕಬ್ಬಣದ ಬಾಣಲಿಲ್ಲೇ ಹುರ್ಕೊಂಡಿರೋದು. ಇದಿಷ್ಟನ್ನು ಮಸಾಲೆ ಹಾಕ್ಕೊಳ್ಬೇಕು ತಿರುಗಕ್ಕೆ. ಆಮೇಲೆ ಈ ತೆಂಗಿನಕಾಯಿ ಏನಿದೆ, ಈ ತೆಂಗಿನಕಾಯಿನ ಹಾಕ್ಕೊಳ್ಳೋದು. ಇದು ಚಪಾತಿಗೆ, ರೊಟ್ಟಿಗೆ, ಆಮೇಲೆ ಪೂರಿಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಅಕ್ಕಿ ರೊಟ್ಟಿಗೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ನಮ್ಮಮ್ಮ ಇದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು. ಮತ್ತೆ ತಿರುಗುವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಇದು ತುಂಬ ಮುಖ್ಯವಾಗಿದ್ದು. ಈಗ ಇದಿಷ್ಟು ತಿರುಗ್ಕೊಂಡು ಬರ್ತೀನಿ. ಮಸಾಲೆ ರುಬ್ಬಾಗಿದೆ. ಇದು ಮಸಾಲೆ ಇದು ಸಣ್ಣದಾಗಿ ಸಣ್ಣ ಬರಬೇಕು, ಆ ಥರ ರುಬ್ಕೊಂಡಿರೋದು. ಈಗ ನಾವೇನು ಹೆಚ್ಕೊಂಡಿದ್ದೀವಿ ತರಕಾರಿ ಅಂದರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಅದನ್ನು ಬಾಣಲಿಗೆ ಹಾಕ್ಕೊಳ್ಳೋದು. ಇದಕ್ಕೇನು ಒಗ್ಗರಣೆ ಹಾಕುವಂಥದ್ದೇನೂ ಇಲ್ಲ. ಇದಿಷ್ಟು ಆಮೇಲೆ ಈಗ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಕೊಂಡಾಯ್ತು. ನಾವೀಗೇನು ಹೆಚ್ಚಿಟ್ಕೊಂಡಿದ್ದೀವಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಆಮೇಲೆ ರುಬ್ಕೊಂಡು ಏನಿದೆ ಮಸಾಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಬಾಣಲಿ ಒಂಚೂರು ಚಿಕ್ಕದಾಯಿತು.
ಇದು ಸ್ವಲ್ಪ ನೀರು ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಹಾಕ್ತೀನಿ ನಾನೀಗ. ಆಮೇಲೆ ಇದಕ್ಕೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದೀಗ ಸ್ವಲ್ಪ ಜೋರು ಉರಿಯಲ್ಲಿ, ಫ್ಲೇಮ್ ಸ್ವಲ್ಪ ಜೋರಿರಬೇಕು. ಅದರಲ್ಲಿ ಸ್ವಲ್ಪ ಕುದಿಬೇಕು. ಆಮೇಲಿಂದ ಸ್ವಲ್ಪ ಒಂದು ಕುದಿ ಬಂದ ನಂತರ ಸಿಮ್ ಮಾಡಿಬಿಡ್ಬೇಕು. ಇದು ಬೆಂದಿದ್ದು ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ, ಆಲೂಗೆಡ್ಡೆ ಚೆನ್ನಾಗಿ ಆಲೂಗೆಡ್ಡೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಅದು ಬೆಂದಿದೆ ಅಂದರೆ ಅಲ್ಲಿಗೆ ಎಲ್ಲದೂ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ. ನೋಡೋಣ. ಈಗ ಇದು ಸಾಧಾರಣ ಒಂದು 20ರಿಂದ 30 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಆಗಿದೆ. ಈಗ ಇದು ಕಂಪ್ಲೀಟ್ ಆಯಿತು. ಹಾಗೆ ಈಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಂಗೊಂದು ಖುಷಿಯಾದ ವಿಚಾರನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಇದು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನೋಡಿ, ತೆಳ್ಳಗಾಗಿದೆ ಅಲ್ವಾ? ಆಯ್ತಾ? ಇದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು. ನಾನು ಮೊನ್ನೆ ಅಷ್ಟೇ ಇದನ್ನು ತರಿಸಿದ್ದು. ಅವ್ರು ಯಾರು ನನಗೆ ಪರಿಚಯ ಇಲ್ಲ, ಸುಮ್ಮನೆ ಆನ್ಲೈನಲ್ಲಿ ನೋಡಿದೆ, ಹಾಗೆ ತರಿಸಿದೆ. ತುಂಬ ಚೆನ್ನಾಗಿದೆ ಇದು. ಎಷ್ಟು ಖುಷಿ ಆಯಿತು ಅಂದರೆ, ಇಲ್ಲಿ ತನಕ ನಾನು ಒಂದೆರಡು ತರಿಸಿದ್ದೆ, ನಂಗೆ ಅದು ಸಮಾಧಾನ ಆಗಿರಲಿಲ್ಲ. ಇದು ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಚಪಾತಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಈಗ ರೊಟ್ಟಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಒಳ್ಳೆ ಮಣೆ ಅಂತಂದರೆ, ಪ್ರೆಸ್ಸಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ತೆಳ್ಳಗೆ ಬೇಕು ಅಂದರೆ ಇನ್ನೊಂದ್ಸರ್ತಿ ಒತ್ಕೊಳ್ಬೋದು. ನೋಡಿ ತೆಳ್ಳಗೆ, ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ತೆಳ್ಳಗಿದೆ ತುಂಬ. ಆಮೇಲೆ ಈ ಮಣೆ ವಿಶೇಷ ಏನು ಅಂತಂದರೆ, ಇದ್ರ ಜೊತೆ 2 ಬಟರ್ ಪೇಪರು ಕಳಿಸ್ತಾರವರು. ಆಮೇಲೆ ಇದು ಹೆಸರು ಮರ್ತೋಯ್ತು, ನಾನು ಹಾಗಾಗಿ ನೋಡ್ಬಿಟ್ಟು ಹೇಳ್ತೀನಿ. ಇಲ್ಲಿ ಶ್ರೀ ವಾಸವಿ ಕಿಚನ್ ವರ್ಲ್ಡ್ ಅಂತ ಹೇಳ್ಬಿಟ್ಟಿದ್ದು ತುಂಬ ಚೆನ್ನಾಗಿದೆ. ಆಮೇಲೆ ಪ್ಯಾಕಿಂಗ್ ನಂಗೆ ತುಂಬ ಇಷ್ಟ ಆಗಿದ್ದು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದು ಕಳಿಸಿದ್ದಾರೆ ಅಂದರೆ, ಅಷ್ಟು ಜಾಗ್ರತೆಯಲ್ಲಿ ಕಳಿಸಿದ್ರು. ತುಂಬ ಖುಷಿ ಆಯಿತು ನನಗೆ. ಹಾಗೆ ವಾಸವಿ ಕಿಚನ್ ವರ್ಲ್ಡಿಗೊಂದು ಧನ್ಯವಾದ. ತುಂಬ ಒಳ್ಳೆ ಸೆಟ್ ಕಳಿಸಿದ್ದೀರಿ, ಧನ್ಯವಾದ. ಈಗ ರೊಟ್ಟಿ ರೆಡಿಯಾಗಿದೆ. ಇದು ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ ಇದು ಇಡೀ ಬದನೆಕಾಯಿಯ ಗೊಜ್ಜು ಅಂತ ಕರಿಬೋದು. ಇದು ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಅವಾಗಿನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ, ಮೇಲೊಂದು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸರ್ತಿ ಮಾಡಿಬಿಟ್ಟು ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.